ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಅನ್ನಭಾಗ್ಯದ 10 ಕೆಜಿ ಅಕ್ಕಿ ಕೊಡೋದಕ್ಕೆ ಸರ್ಕಾರ ಈಗ ಸಿದ್ಧತೆಯನ್ನು ನಡೆಸಿದೆ. ಫೆಬ್ರವರಿ ತಿಂಗಳು ಸೇರಿ ಈ ತಿಂಗಳಿನಿಂದ ಹಣದ ಬದಲಾಗಿ ಅಕ್ಕಿ ವಿತರಣೆ ಮಾಡಲಿರುವ ಸರ್ಕಾರ 10 ಕೆಜಿ ಅಕ್ಕಿ ಕೊಡೋದಕ್ಕೆ ಶುರುವಾದರೂ ಬಾಕಿ ಹಣ ಮಾತ್ರ ಬಿಡುಗಡೆ ಮಾಡಿಲ್ಲ. ನವೆಂಬರ್ನಿಂದ ಜನವರಿವರೆಗೆ ಆಹಾರ ಇಲಾಖೆ 3 ತಿಂಗಳ ಅಕ್ಕಿಯನ್ನು ಬಿಡುಗಡೆ ಮಾಡಿಲ್ಲ, ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ಆಹಾರ ಸಚಿವರು ಶೀಘ್ರವೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾತನ್ನು ಕೊಟ್ಟು ಮರೆತು ಬಿಟ್ಟಿದ್ದಾರೆ. ಫೆಬ್ರವರಿ 19ರಂದು ಸುದ್ದಿಗೋಷ್ಠಿ ಮಾಡಿ ಆದಷ್ಟು ಬೇಗ ಬಾಕಿ ಹಣವನ್ನು ಬಿಡುಗಡೆ ಮಾಡೋದಾಗಿ ಸಚಿವ ಮುನಿಯಪ್ಪ ಅವರು ಹೇಳಿದರು. 20 ದಿನಗಳು ಕಳೆದರೂ ಇನ್ನೂ ಹಣ ಮಾತ್ರ ಬಿಡುಗಡೆ ಆಗಿಲ್ಲ. ಹಾಗಾದರೆ ಬಾಕಿ ಹಣ, ಅಕ್ಕಿ ಹಣ ಯಾವಾಗ ಸಿಗುತ್ತೆ, ಯಾವಾಗ ಫಲಾನುಭವಿಗಳ ಖಾತೆಗೆ ಹಣ ಸಿಗುತ್ತೆ ಅಂತಕ್ಕಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಏನಿದೆ ಇದು ವಿಚಾರ ಅಂತ ನೋಡ್ಬೋಣ. ನವೆಂಬರ್ ತಿಂಗಳಿಂದ ಅನ್ನಭಾಗ್ಯ ಅಕ್ಕಿ ಹಣ ಬಾಕಿ ಇದೆ. ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು, ಅಂದರೆ ಈಗ ಫೆಬ್ರವರಿ ಮಾರ್ಚ್ದು ಒಟ್ಟಿಗೆ ಅಕ್ಕಿ ಕೊಡ್ತಾರಂತೆ, 3 ತಿಂಗಳು ಹಣ ಕೊಡಬೇಕು. ಆ ನವೆಂಬರ್, ಡಿಸೆಂಬರ್, ಜನವರಿ ಸೇರಿ 3 ತಿಂಗಳು ಹಣ ಕೊಟ್ಟಿಲ್ವಲ್ಲ, ಹಾಗೆ ತೇಲಿಸ್ಬಿಡ್ತಾರ ಅಕ್ಕಿ ಕೊಟ್ಬಿಟ್ಟು, ಅಥವಾ ದುಡ್ಡು ಕೊಡ್ತಾರ? ಇದು ಜನ ಕೇಳ್ತಾ ಇರೋ ಪ್ರಶ್ನೆ. ಪ್ರತಿ ತಿಂಗಳು ಸುಮಾರು 680 ಕೋಟಿಗೂ ಹೆಚ್ಚು ಹಣ ಬಾಕಿ ಇದೆ. ತಿಂಗಳಿಗೆ 680 ಕೋಟಿ ಅಂತಂದರೆ 3 ತಿಂಗಳಿಗೆ ಎಷ್ಟಾಯಿತು? ಆಯಿತು, ಹತ್ತತ್ರ 1,500 ಅಲ್ಲ, 2,000 ಕೋಟಿ ಆಯಿತು. ಪ್ರತಿ ತಿಂಗಳು 2,000 ಕೋಟಿ ಉಳಿಕೆ. ಫೆಬ್ರವರಿ ತಿಂಗಳ ಲೆಕ್ಕದಿಂದ 10 ಕೆ ಜಿ ಅಕ್ಕಿಯನ್ನು ಈಗ ಅವರು ಕೊಡ್ತಾರಂತೆ. ಫೆಬ್ರವರಿದು ಮಾರ್ಚಲ್ಲಿ ಕೊಡ್ತಾರಲ್ಲ, ಆ ಲೆಕ್ಕಾಚಾರದಲ್ಲಿ ಈ ತಿಂಗಳು ಕೊಡ್ತಾರೆ ಅಂತ. ಫೆಬ್ರವರಿ ಮಾರ್ಚ್ ಸೇರಿ 2 ತಿಂಗಳಿಗೆ ತಲಾ 10 ಕೆ ಜಿ ಅಕ್ಕಿಯನ್ನು ಸರ್ಕಾರ ಕೊಡುತ್ತೆ ಅಂತ ಈಗ ಬರ್ತಿರೋ ಮಾಹಿತಿ. ಇವ್ರದೆಲ್ಲ ಏನೂ ಗ್ಯಾರಂಟಿ ಇಲ್ಲ. ಆ ಲಕ್ಷ್ಮೀ ಹೆಬ್ಬಾಳ್ಕರು ಡೇಟ್ ಕೊಟ್ಟು ದುಡ್ಡು ಹಾಕ್ತೀವಿ ಅಂತ ಹಾಕೇ ಇಲ್ಲ. ಹಾಗಾಗಿ ಅನ್ನಭಾಗ್ಯದ ಏನು ಕಥೆನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಡ್ತಾರೆ ಅಂತ. ನಿಮ್ಮ ಅಕೌಂಟಿಗೆ ದುಡ್ಡು ಬಂದಾಗ ಅಥವಾ ನಿಮ್ಮ ಚೀಲಕ್ಕೆ ಅಕ್ಕಿ ಬಂದಾಗ ಗ್ಯಾರಂಟಿ ಅಂದ್ಕೊಳ್ಳಿ ಅಷ್ಟೇ. ಈ ಸರ್ಕಾರದವರು ಹೇಳೋದೊಂದು ಮಾಡೋದೊಂದು. ಸುಮ್ಮನೆ ಟಿ ವಿ ಮುಂದೆ ಬಂದ್ಬಿಟ್ಟು ಅನೌನ್ಸ್ ಮಾಡೋದು, ಕೊಡ್ತೀವಿ ಈಗ ಕೊಡ್ತೀವಿ ಅಂತ. ಈಗ 3 ತಿಂಗಳದು ಹೆಚ್ಚು ಕಡಿಮೆ 2,000 ಕೋಟಿ ಬಾಕಿ ಇದೆ ಅನ್ನಭಾಗ್ಯ ದುಡ್ಡು ಕೊಡೋದು. ಮುನಿಯಪ್ಪನವರೇ, ಯಾವಾಗ ಕೊಡ್ತೀರಾ? ಬರೀ ಇದೇ ಕತೆಗಳು ಇವ್ರದ್ದು ಯಾವಾಗಲೂ. ಸುಮ್ಮನೆ ಸುಳ್ಳು ಹೇಳೋದು. ಜನ ಆಸೆಯಿಂದ ಕಾಯ್ಕೊಂಡು ಆ ಬರೋ ದುಡ್ಡಿಗೆ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡು ಕೂತಿರ್ತಾರೆ, ಸಾಲ ತೀರ್ಸೋದಕ್ಕೋ ಇನ್ನೊಂದಕ್ಕೋ ಏನಕ್ಕೋ. ಇವರು ದುಡ್ಡೇ ಕೊಡಲ್ಲ.